ಸಿ ಎಲ್ಲೂ ಹೋಗ್ಬಾರ್ದು. ನಿನ್ನಿಂದ ತುಂಬಾ ಬೇಜಾರಾಗ್ತಿದೆ ಕಣೆ. ಪ್ಲೀಸ್ ಬಾರೆ ಬಂದ್ಬಿಡೆ. ಸುಬ್ಬಿ ಯಾಕೆ ಅಳ್ತಿದ್ಯಾ? ಏನಾಯ್ತು ಸುಬ್ಬಿ? ನೀನು ಹೀಗೆ ಅಳ್ತಾ ಕೂತ್ಕೊಂಡ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗತ್ತೆ. ಏನಾಯ್ತು ಹೇಳು? ಯಾರಾದ್ರೂ ನಿನ್ ತೊಂದರೆ ಕೊಟ್ರಾ? ಮತ್ತೇನಾಯ್ತು? ಅಶೋಕ್ ಅಂಕಲ್ ಸಿಹಿ ಇಲ್ಲ. ಸಿಹಿ ಇಲ್ವಾ? ಅವಳು ನಿನ್ ಜೊತೆನೇ ಇದ್ದಿದ್ದು ಅಂತ ತಾನೇ ಹೇಳಿದ್ ನೀನು. ಇದ್ಲು, ಆದ್ರೆ ಈಗಿಲ್ಲ. ಇಲ್ಲ ನೋಡು, ಸಮಾಧಾನ ಮಾಡ್ಕೊ. ನಾನು ನಿನ್ ಜೊತೆ ಇದ್ದೀನಿ. ಈಗ ಕರೆಕ್ಟಾಗಿ ಹೇಳು. ಅಶೋಕ್ ಅಂಕಲ್ ಸಿಹಿ ನನ್ನ ಜೊತೆ ಇಲ್ಲ. ನಾನು ಎಷ್ಟೇ ಕರೆದ್ರು ಅವಳು ಬರ್ತಿಲ್ಲ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಎಲ್ಲೋದ್ಲೋ ಗೊತ್ತಿಲ್ಲ. ಏನು ಮನೆ ಬಿಟ್ಟು ಹೋದ್ಲ? ಇಲ್ಲ ಸುಬ್ಬಿ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಸಿಹಿ ಹಾಗೆಲ್ಲ ಮಾಡಲ್ಲ. ಅವಳು ಇಲ್ಲೇ ಎಲ್ಲೋ ಇರಬೇಕು. ಸಿಹಿ ಸಿಹಿ ಸಿಹಿ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಂಗೆ? ಯಾಕೆ ಸುಬ್ಬಿಗೆ ಆಟ ಆಡಿಸ್ತಿದ್ಯಾ ನೀನು? ಏನಾದ್ರೂ ಮಾತಾಡು. ಸುಬ್ಬಿ ಕೇಳಿಸ್ಕೊಂತಾಳೆ. ಮಾತಾಡಿದ್ಲು ತಾನೆ? ನೀವೆಷ್ಟೇ ಕರೆದ್ರು ಅವಳು ಬರಲ್ಲ. ಯಾಕಂದ್ರೆ ಅವಳು ಇಲ್ಲಿಲ್ಲ. ನಮ್ಮ ಮನೆ ಬಿಟ್ಟು ಹೋದ್ಲು. ಸಿಹಿ ನಮ್ಮನ್ನ ಬಿಟ್ಟು ಹೋಗಕ್ಕೆ ಹೇಗೆ ಸಾಧ್ಯ? ಅಂಥದ್ದೇನಾಯ್ತು? ಸೀತಾ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮ್ ಚಿಕ್ಕ ಮಾವ ನಾವು ಮಗುನ ದತ್ತು ತಗೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರು. ಅವ್ರು ಒಪ್ಕೋತಾರೋ ಇಲ್ವೋ ಅಂತ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನೀನು ಹೇಳ್ದಂಗೆ ರಾಮ್ ಅವ್ರನ್ನ ಒಪ್ಪಿಸ್ಬಿಟ್ಟ. ಥ್ಯಾಂಕ್ ಯು ಸೀತಾ. ಹೌದಾ ಚಿಕ್ಕಿ? ಸೀತಾ, ಯಾಕೆ ತೆಲ್ಲಾಗಿದ್ಯಾ? ನಾನು ಹೇಳಿದ್ದು ನಿನಗೆ ಖುಷಿ ಆಗ್ಲಿಲ್ವಾ? ಇಲ್ಲ ಚಿಕ್ಕಿ, ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತೆ ಯಾಕೆ ಸೀತಾ ಹೀಗಿದ್ಯಾ? ಚಿಕ್ಕಿ, ಮಕ್ಳಿಲ್ದೇ ಇರೋರಿಗೆ ಒಂದು ಸಮಸ್ಯೆ ಆದರೆ ಮಕ್ಳಿರೋರಿಗೆ ಇನ್ನೊಂದು ಥರ ಸಮಸ್ಯೆನೇ ಇರುತ್ತೆ. ಸೀತಾ, ಏನು ಹೇಳ್ತಾ ಇದೀಯ ನೀನು? ಚಿಕ್ಕಿ, ಇತ್ತೀಚೆಗೆ ನೀವು ಸಿಹಿನ ಅಬ್ಸರ್ವ್ ಮಾಡ್ತಿದ್ದೀರಾ? ಸಿಹಿ ಥರ ಅನ್ನಿಸ್ತಿದ್ದಾಳ? ಅವಳು ಆಡೋದು ನೋಡ್ತಿದ್ರೆ ನಿಮಗೆ ವಿಚಿತ್ರ ಅಂತ ಅನ್ನಿಸ್ತಿಲ್ವಾ? ಅಲ್ಲ ಸೀತಾ, ನೀನು ಯಾಕೆ ಅದೆಲ್ಲ ಯೋಚನೆ ಮಾಡ್ತಾ ಇದೀಯಾ? ಚಿಕ್ಕಿ, ನನ್ನ ಬರ್ತ್ಡೇ ಆದಾಗಿಂದ ಸಿಹಿ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಅವಳ ಮಾತು, ಅವಳು ಆಡೋ ರೀತಿ, ಅವಳ ತರಲೆ ಎಲ್ಲ ಬದಲಾಗಿದೆ. ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಅವಳು ನನ್ನ ಮಗಳು ಸಿಹಿನ ಅಂತ ಅನುಮಾನ ಬರ್ತಿದೆ. ಸೀತಾ, ನಿನಗೆ ಯಾಕೆ ಇಷ್ಟೊಂದು ಅನುಮಾನ ಬಂದಿದೆ? ಸಿಹಿ ಬಗ್ಗೆ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮಕ್ಕಳಲ್ವಾ, ಈ ಥರ ಎಲ್ಲ ಆಗೋದು ಸಹಜ. ಇಲ್ಲ ಚಿಕ್ಕಿ, ನಾನು ನನ್ನ ಮಗಳನ್ನ ಹುಟ್ಟಿದಾಗಿಂದ ನೋಡಿದ್ದೀನಿ. ಅವಳು ಒಂದೊಂದು ಹೆಜ್ಜೆನೂ ನನಗೆ ಗೊತ್ತಿದೆ. ನಿಮಗೆ ಗೊತ್ತು ತಾನೆ ಅವಳು ರಾಮ್ನ ಎಷ್ಟು ಇಷ್ಟಪಡ್ತಿದ್ಲು ಅಂತ. ಅದೇ ಸ್ವಲ್ಪ ದಿನದಿಂದ ರಾಮ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ಲು. ಅವಳ ಭಾಷೆನೂ ಬದಲಾಗ್ಬಿಟ್ಟಿತ್ತು. ಅವಳು ಕೆನೆ ಇರೋ ಹಾಲು ಕುಡಿತಾನೆ ಇರಲಿಲ್ಲ ಚಿಕ್ಕಿ. ಇವತ್ತು ನೋಡಿ ಆ ಹಾಲನ್ನ ಕುಡ್ದಿದ್ದಾಳೆ. ಇದೆಲ್ಲ ವಿಚಿತ್ರ ಅಂತ ಅನ್ಸಲ್ವಾ? ನನಗೆ ಯೋಚನೆ ಮಾಡಿದ್ರೆ ಇವಳು ಯಾರೋ ಬೇರೆ ಹುಡುಗಿ ಅಂತ ಅನ್ನಿಸ್ತಿದೆ. ಸೀತಾ, ನನಗೆ ಗೊತ್ತು ಚಿಕ್ಕಿ, ಬೆಳೀತಾ ಬೆಳೀತಾ ಮಕ್ಕಳು ಬದಲಾಗ್ತಾರೆ. ಪ್ರಿಯಾನು ಇದನ್ನೇ ಹೇಳ್ತಿದ್ಲು. ಆದರೆ ಸಿಹಿ ವಿಷಯದಲ್ಲಿ ನನಗೆಲ್ಲ ವಿಚಿತ್ರ ಅಂತ ಅನ್ನಿಸ್ತಿದೆ. ನನಗೆ ಗೊತ್ತಿಲ್ಲದೆ ಏನೋ ನಡೆದಿದೆ. ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೀತಾ ಯಾಕೆ ಹೀಗೆಲ್ಲ ಅನ್ಕೊಳ್ತಾ ಇದ್ದಾಳೆ? ಇವಳಿಗೆ ಆಕ್ಸಿಡೆಂಟ್ ಆಗಿದ್ದೇನಾದ್ರೂ ನೆನಪಾಗ್ತಾ ಇದೆಯಾ? ಹೇಳು ಸುಬ್ಬಿ, ಸಿಹಿ ಮನೆ ಬಿಟ್ಟು ಯಾಕೆ ಹೋದ್ಲು? ನನ್ನ ಭಾರ್ಗವಿ ಆಂಟಿ ಸಿಹಿನ ಹೆದರಿಸಿ ಕಳಿಸ್ಬಿಟ್ರು. ಭಾರ್ಗವಿ ಚಿಕ್ಕಿನ? ಅವರೇ.
ಅವಳು ನಿನ್ನ ಕಣ್ಣು ಕಾಣ್ತಾಳ? ಕರಿಯವಳನ್ನ ನನ್ನ ಮುಂದೆ ಬರೋದಕ್ಕೆ ಹೇಳು. ಸತ್ ಮೇಲೆ ಸತ್ತವ್ರಿಗೇನ್ ಕೆಲಸ ಇಲ್ಲಿ? ನಿಮ್ ಬಣ್ಣನ ಬಯಲ್ ಮಾಡಕ್ಕೆ ನೀವು ಎಷ್ಟು ಕೆಟ್ಟವರು ಅಂತ ಅಪ್ಪನ್ ಗೊತ್ತಾಗಂಗ್ ಮಾಡ್ತಾಳಂತೆ. ನೀನು ಸತ್ಯನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳೋ ಅಷ್ಟರಲ್ಲಿ ನಿಮ್ ಪ್ರೀತಿ ಸೀತಮ್ಮ ಈ ಭೂಮಿ ಮೇಲೆ ಇರಲ್ಲ. ಸೀತಮ್ಮನ್ಗೇನು ಮಾಡ್ಬೇಡಿ, ಅವ್ರು ತುಂಬಾ ಒಳ್ಳೆಯವರು. ಅವಳಿಗೇನು ಆಗ್ಬಾರ್ದು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನದು? ಸಿಹಿ, ನೀನಿಲ್ಲಿ ಇರಬಾರ್ದು. ನೀನು ಈ ಮನೆಯಿಂದ ಹೊಟ್ಟೋಗ್ಬೇಕು. ಈ ಮನೆ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ನಾನು ಹೊಟ್ಟೋಗ್ತೀನಿ, ಇನ್ಯಾವತ್ತೂ ಈ ಕಡೆ ಬರಲ್ಲ. ಸಿಹಿ ಸಿಹಿ ನಿಂತ್ಕೊಳ್ಳೆ. ಭಾರ್ಗವಿ ಆಂಟಿ ಹಾಗೆ ಹೇಳಿದ್ಮೇಲೆ ಸಿಹಿ ಮನೆ ಬಿಟ್ಟು ಹೊಟ್ಟೋದ್ಲು. ಆಮೇಲೆ ಎಲ್ಲೂ ಕಾಣಿಸ್ಲಿಲ್ಲ. ಚಿಕ್ಕಿಗೆ ಹೆದರ್ಕೊಂಡು ಪಾಪ ನಮ್ಮ ಸಿಹಿ ಮನೆ ಬಿಟ್ಟು ಹೋದ್ಲ. ಛೇ, ಕೆಲಸ ಆಗೋಯ್ತು. ಏನ್ ಕರ್ಮ ಇದು. ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ಏನು ಮಾಡಕ್ ಆಗದಿರೋ ಪರಿಸ್ಥಿತಿ ತಂದಿಟ್ಬಿಟ್ಟಲ್ಲ ಭಗವಂತ. ಅಶೋಕ್ ಅಂಕಲ್, ನಂಗೆ ಸಿಹಿ ಬೇಕೇ ಬೇಕು. ನೀವಾದ್ರೂ ಅವಳಿಗೆ ಮನೆಗೆ ಬರಕ್ ಹೇಳಿ. ಅವಳಿಂದ ನಂಗೆ ತುಂಬಾ ದುಃಖ ಆಗ್ತಿದೆ. ಸುಬ್ಬಿ ನೋಡಿ, ಸಮಾಧಾನ ಮಾಡ್ಕೊ. ಸಿಹಿ ವಾಪಸ್ ಬಂದೇ ಬರ್ತಾಳೆ. ನಾನು ಅವಳ ಕರ್ಕೊಂಡ್ಬರ್ತೀನಿ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್ ಅಂತಾನೆ ಅನ್ಕೋ. ಆದ್ರೆ ಪ್ಲೀಸ್ ಸುಬ್ಬಿ, ನೀನು ಎಲ್ಲರ ಮುಂದೆ ಹೀಗಿರಬಾರ್ದು. ನೀನೇ ಕುಗ್ಗೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ನೀನು ಸ್ಟ್ರಾಂಗ್ ಆಗಿರ್ಬೇಕು. ನಾನು ನಿಂಗೆ ಪ್ರಾಮಿಸ್ ಮಾಡ್ದಂಗೆ ಸಿಹಿನ ಕರ್ಕೊಂಡ್ಬರ್ತೀನಿ. ಅವಳು ಬರೋ ಹಾಗೆ ಮಾಡ್ತೀನಿ, ಓಕೆನಾ? ಅಶೋಕ್ ಅಂಕಲ್, ಆ ಸಿಹಿ ಇದ್ರೆ ಈ ಸಿಹಿ ಖುಷಿಯಾಗಿರೋದು ಸಾಧ್ಯ. ಭಾರ್ಗವಿ ಚಿಕ್ಕಿಗೆ ಹೆದರ್ಕೊಂಡು ನೀನ್ ಮನೆ ಬಿಟ್ಟು ಹೋದಲ್ಲ. ಪ್ಲೀಸ್ ವಾಪಸ್ ಬಾ. ಅಮ್ಮನಿಗೋಸ್ಕರ, ಸುಬ್ಬಿಗೋಸ್ಕರ, ನನಗೋಸ್ಕರ ಪ್ಲೀಸ್ ವಾಪಸ್ ಬಾ ಕಂದ. ಪ್ಲೀಸ್ ವಾಪಸ್ ಬಾ. ಮಗ, ಸುಬ್ಬಿ ಹತ್ರ ಏನಾದ್ರು ಮಾತಾಡಿದ್ದೀನೋ? ಏನಾದ್ರು ಹೇಳಿದ್ಲಾ? ಸಿಹಿ ವಿಷಯನ ನಿನ್ಗೆ ಹೇಳಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ ಮಗ. ಆದರೆ ನಾನು ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಅನ್ಕೊಂಡಿದ್ದ ಕೆಲಸ ಆಗಲ್ಲ. ಏನಾದರೂ ಆಗಲಿ ಅವಳ ವಿಷಯ ನನ್ನ ಸುಬ್ಬಿ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ನನಗೆ ಹೇಳಿದ್ ಕೇಳಿಸ್ತೇನೋ? ಹ್ಞೂ ಮಗ, ಕೇಳಿಸ್ತು. ಸುಬ್ಬಿ ವಿಚಾರ ತಾನೆ. ನೀನು ಯೋಚನೆ ಮಾಡಬೇಡ, ನಾನು ಇದನ್ನಲ್ಲ ನೋಡ್ಕೊತೀನಿ. ಮಗ, ನನಗಂತೂ ಸೀತಾದೇ ಚಿಂತೆ ಆಗಿಬಿಟ್ಟಿದೆ ಕಣು. ಆಗಲೇ ಅವರು ನಿಜವಾಗ್ಲೂ ನಮ್ಮ ಸಿಹಿನೇನ ಅಂತ ಪ್ರಶ್ನೆ ಮಾಡಿದಾಗ ಎಷ್ಟು ಶಾಕ್ ಆಯಿತು ಗೊತ್ತಾ? ಅಲ್ಲ ಮಗ, ನಾವು ಒಂದು ವಿಷಯ ಅರ್ಥ ಆಗ್ತಿಲ್ಲ ಕಣು. ಇಷ್ಟು ದಿನ ನಮ್ಮ ಸುಬ್ಬಿ ಚೆನ್ನಾಗೇ ಇದ್ಲಲ್ವಾ? ಇದ್ದಕ್ಕಿದ್ದಾಗ ಯಾಕೋ ಈಗ ಆಡ್ತಿದ್ದಾಳೆ? ಅಲ್ಲ, ನಾವೇನಾದ್ರು ತಪ್ಪು ಮಾಡಿದ್ವಾ ಅಥವಾ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ವೋ ಅಥವಾ ಅವಳ ಮನ್ಸಿಗೆ ನೋವಾಗೋಗೆ ನಮ್ಮಿಂದ ಏನಾದ್ರು ಆಗಿದೆಯಾ? ಒಂದೂ ಗೊತ್ತಾಗ್ತಿಲ್ಲ ಮರೆ. ಅಷ್ಟೊಂದು ಯೋಚನೆ ಮಾಡಬೇಡ ಕಣೋ. ಅವಳು ಒಂದು ಸ್ವಲ್ಪ ತರಲೆ, ಅದನ್ನು ಬಿಟ್ಟರೆ ಅವಳು ಚೆನ್ನಾಗೇ ಇದ್ದಾಳೆ. ನಾನು ಇದೀನಿ ತಾನೆ, ನಾನು ಅವಳ ಹತ್ರ ಮಾತಾಡ್ತೀನಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಇಲ್ಲ ಮಗ, ನನ್ನ ಸುಬ್ಬಿ ನೋಡ್ತಿದ್ರೆ ಯಾಕೋ ಸಿಕ್ಕಾಬಿಟ್ಟು ಅಪ್ಸೆಟ್ ಆಗಿರೋ ಥರ ಕಾಣ್ತಿದ್ದಾಳೆ ಕಣೋ. ಅದು ಮನೇಲಿ ಏನೇನೋ ನಡೀತಾ ಇದ್ದಲ್ಲ, ಅದಕ್ಕೋಸ್ಕರ ಅಪ್ಸೆಟ್ ಆಗಿದ್ದಾಳೆ. ನಾನು ಮಾತಾಡ್ತೀನಿ ಬಿಡ ಅವಳ ಹತ್ರ. ರಾಮ್, ಚಿಕ್ಕಿ, ಸೀತಾ ನೆನ್ನೆಯಿಂದ ಸಿಹಿ ಬಗ್ಗೆ ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಸಿಹಿ ವಿಷಯದಲ್ಲಿ ಸೀತಾ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ರಾಮ್, ಪ್ಲೀಸ್ ಅವಳನ್ನ ಹುಷಾರಾಗಿ ನೋಡ್ಕೋ. ಸಿಹಿ, ರಾಮ್, ಸಿಹಿ ಅಲ್ಲಿ ನೋಡಿದ್ರಾ? ಅಲ್ಲಿ ರೂಮಲ್ಲೇ ಇದ್ಲಲ್ವಾ? ಇಲ್ಲ ರಾಮ್, ಮನೆ ಎಲ್ಲ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ. ಅವಳು ಮನೇಲಿಲ್ಲ ಅನ್ಸತ್ತೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ.
ಒಂದೇ ಒಂದ್ಸಲ ಬಂದ್ಬಿಡು ಸಿಹಿ. ಸಿಹಿ 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 ಸಿಹಿ. ಅಯ್ಯೋ ಇನ್ನೊಂದು ವಿಕೆಟ್ ಹೋಯ್ತು. ಚೆನ್ನಾಗಿ ಆಡ್ರು. ಸಿಹಿ ನೋಡಿದ್ರಾ? ಸಿಹಿನಾ? ಇಲ್ವಲ್ಲ ಸೀತಾ. ಎಲ್ಲೊಂದು ಸಿಹಿ. ಅಲ್ಲ ಸೀತಾ, ಯಾಕಿಷ್ಟು ಗಾಬರಿ ಆಗಿದೆಯಾ? ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ಬಂದು ಕೇಳ್ತಿರೋದು ನೋಡು. ನಿಮ್ಮ ಮುಖ ನೋಡ್ತಿದ್ರೆ ದೊಡ್ಡವರು ನಮ್ಮ ಮರ್ಯಾದೆ ಕೊಡದೆ 4 ಕಪಾಳಕ್ಕೆ ಬಾರಿಸ್ಬೇಕು ಅಂತ ಸಿಟ್ಟು ಬರುತ್ತೆ. ಏನು ಮಾಡಲಿ, ನನ್ನ ಗೆಳೆಯನಿಗೋಸ್ಕರ ಹಲ್ಲು ಹಚ್ಕೊಂಡು ಸಹಿಸ್ಕೊಂಡಿದ್ದೀನಿ. ಅತ್ತೆ, ಸಿಹಿ ಎಲ್ಲೂ ಕಾಣ್ತಾ ಇಲ್ಲ. ಸೀತಾ, ಸಿಹಿ ಸಿಗ್ತಾಳೆ, ನೀ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ಅಶೋಕ, ಮನೇಲಿ ಎಲ್ಲೂ ಇಲ್ಲ ಅಂದ್ರೆ ಹೊರಗಡೆ ಹೋಗಿರ್ಬೋದಾ ಅಂತ. ಮಗ ಫಸ್ಟು ಹೊರಗಡೆ ಹುಡ್ಕೋಣ ಬಾ. ಸೀತಾ, ನಾವು ಹುಡ್ಕೊಂಡ್ಬರ್ತೀವಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಿಹಿ ಸಿಕ್ಕೇ ಸಿಗ್ತಾಳೆ. ಸರಿ ರಾಮ್, ಹುಷಾರು. ಸಿಹಿ ಸಿಕ್ಕಿದ ತಕ್ಷಣ ಫೋನ್ ಮಾಡಿ. ಶೋರ್ ಸೀತಾ, ಬಾ. ಅಲ್ಲ ಭಾರ್ಗು, ನಿನ್ನೆ ಆ ಸಿಹಿ ದೆವ್ವನ ಔಟ್ ಮಾಡಿದೆ, ಇವತ್ತು ಸುಬ್ಬಿನ ಔಟ್ ಮಾಡಿದ್ದು ನೀನೇನಾ? ಸೈಕಲ್ಗಳನ್ನ ಸಾಲಾಗಿ ನಿಲ್ಲಿಸಿ ಒಂದು ಸೈಕಲ್ನ ಹೋದ್ರೆ ಏನಾಗುತ್ತೆ ಹೇಳು? ಅದೇ ಇವಾಗ ಆಗಿರೋದು. ನೆನ್ನೆ ಸಿಹಿನ ಓಡಿಸ್ದೆ, ಹಿಂದೆನೆ ಸುಬ್ಬಿನೂ ಹೋದ್ಲು. ಇನ್ನ ಇವ್ರುಗಳ ನೆಮ್ಮದಿನೂ ಹೋಗುತ್ತೆ. ಸೀತಾ, ಸಿಹಿ ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ. ರಾಮ್ ಅಶೋಕ್ ಹೋಗಿದಾರಲ್ವ ಕರ್ಕೊಂಡು ಬರೋಕ್ಕೆ. ಸಿಹಿ ಆಗಿದ್ದಿದ್ರೆ ಅವಳು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಇವತ್ತು ನೋಡಿ ಎಲ್ಲಿ ಹೋಗಿದ್ದಾಳಂತಾನೆ ಗೊತ್ತಾಗ್ತಿಲ್ಲ. ಬೇಜಾರು ಮಾಡ್ಕೋಬೇಡ ಸೀತಾ, ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ, ಬರ್ತಾಳೆ. ಯಾರು ಏನು ಮಾಡಲ್ಲ ಕಡೆ, ಪ್ಲೀಸ್ ಬಾರೆ. ನಂಗೆ ಗೊತ್ತು ನನ್ನ ಮಾತು ನೀನು ಕೇಳ್ತಿದೆ ಅಂತ. ಸೀತಮ್ಮನಿಗೆ ತೊಂದರೆ ಆಗುತ್ತೆ ತಾನೆ, ನೀನು ಬರ್ತಾ ಇಲ್ಲ. ನಾನು ನಿನ್ನ ಜೊತೆ ಇದ್ದೀನಿ ಸಿಹಿ, ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಬಾ ಸಿಹಿ. ಸಾರಿ ಸುಬ್ಬಿ, ನಿನ್ನ ಮಾತು ಕೇಳಿಸ್ತಾ ಇದ್ರು ನಾನೇನು ಮಾಡೋಕ್ಕಾಗಲ್ಲ, ಮತ್ತೆ ಆ ಮನೆಗೆ ಬರೋಕ್ಕಾಗಲ್ಲ. ಸಿಹಿ ಸಿಹಿ. ಸೀತಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಮತ್ತೆ ಅದಕ್ಕೆ ಬರ್ಬಾರ್ದು ಸುಬ್ಬಿ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನೀನು ಕರೀತಿದ್ಯಾ ಅಂತ ನಾನು ಬಂದ್ರೆ ಸೀತಮ್ಮನಿಗೆ ತೊಂದರೆ. ನಾನು ಖಂಡಿತ ಬರಲ್ಲ. ನೀನ್ ಮಾತ್ರ ಸೀತಮ್ಮನ ಜೊತೆ ಇರಬೇಕು. ನಾನು ಯಾವತ್ತೂ ಸೀತಮ್ಮನ ಜೊತೆ ಇರಕ್ಕಾಗಲ್ಲ ಸುಬ್ಬಿ. ಗಾಡಿ ಬೇಡ ಸುಬ್ಬಿ. ಸುಬ್ಬಿ, ಸುಬ್ಬಿನ ಮಾತಾಡೋದು ಕೇಳಿಸ್ತಿದ್ಯಾ? ಸಿ ಪುಟ, ಪುಟ ಎಲ್ಲಿದ್ಯೋ? ಎಲ್ಲೇ ಇದ್ರು ಬೇಗ ಬಂದ್ಬಿಡು ಪುಟ. ಸಿ ಪುಟ, ಸುಬ್ಬಿ, ಸಿ ಮಗ ಸಿಕ್ಕದೇನೋ? ಸಿಕ್ಲಿಲ್ಲ ಕಣ. ಎಲ್ಲೋ ಹುಡ್ಕೋದು, ಹೋಗೋಣ.
ಸುಬ್ಬಿನ ನೋಡ್ದೆ ಎಷ್ಟ್ ದಿನ ಆಯ್ತಲ್ವ ಜಾಕಿ ಅಣ್ಣ? ಹೌದು ಕಣೋ ಪುಟ್ಲಿಂಗು, ನಮ್ಮ ಸುಬ್ಬಿನ ನೋಡಬೇಕು ಅಂದರೆ ಕದ್ದು ಮುಚ್ಚಿ ಬರಬೇಕು, ಅದೇ ಸ್ಯಾಡ್ ತಿಂಗು. ಬೇಜಾರು ಮಾಡ್ಕೊಂಡ್ಬೇಡ ಜಾಕಿ ಅಣ್ಣ. ನಾವಿಲ್ಲಿ ಬರೋದು ಸುಬ್ಬಿಗೆ ಗೊತ್ತಾಗಿದ್ರೆ ಅವಳು ತುಂಬಾ ಖುಷಿ ಆಗ್ತಾಳೆ. ಈಗ ಸುಬ್ಬಿ ಆಚೆ ಹೆಂಗೆ ಬರ್ತಾಳೋ? ಇದು ದೊಡ್ಡ ಮನೆ, ಎಲ್ಲರೂ ಮನೆ ಒಳಗಡೆ ಇರ್ತಾರೆ, ನಾವು ಒಳಗಡೆ ಹೆಂಗೆ ಹೋಗೋಕ್ಕಾಗುತ್ತೆ? ಇದಕ್ಕೇನೋ ಒಂದು ಐಡಿಯಾ ಮಾಡೋ. ನಾ ಹೇಳಿದಾಗ ಪೇಮೆಂಟ್ ಎಲ್ಲ ರಿಲೀಸ್ ಆಗಿದೆ. ಯು ವಿಲ್ ಗೆಟ್ ಇಟ್ ಇಮಿಡಿಯೇಟ್ಲಿ. ಯಾ ಓಕೆ, ನಾನೊಂದು ಸ್ವಲ್ಪ ಹೊತ್ತು ಕಾಲ್ ಮಾಡ್ತೀನಿ. ಯಾರು ಈ ಹುಡುಗರು? ನಮ್ಮನೆ ಗೇಟ್ ಹತ್ರ ಏನು ಮಾಡ್ತಿದ್ದಾರೆ? ಇವ್ರನ್ನ ಎಲ್ಲೂ ನೋಡಿದ ನೆನಪು. ಕರೆಕ್ಟ್ ಟೈಮ್ಗೆ ಮನೆಗೆ ಬಂದಿದ್ದಾರೆ. ಆ ಹುಡುಗಿನ ಸಿಕ್ಕ ಹಾಕ್ಸೋದಕ್ಕೆ ಇದೇ ಒಳ್ಳೆ ಟೈಮ್. ಮಗ ಸುಬ್ಬಿ, ಎಲ್ಗೋಗಿದೆ ಈ ಅಪ್ಪನ್ ಬಿಟ್ಟು? ನನ್ನ ಜೊತೆ ಇರೋದಕ್ಕೆ ಬೇಜಾರಾಯ್ತಾ, ಅಥವಾ ಮನೇಲಿರೋದಕ್ಕೆ ಕಷ್ಟ ಆಗ್ತಿದ್ಯಾ? ನನಗೆ ಸಿಹಿ ಬೇಕು. ಸಿಹಿ ಬೇಕಾ? ಏನು ಹೇಳ್ತಿದ್ಯಾ ಪುಟ್ಟ ನೀನು? ನಿಂಗೆ ಯಾವ ಸಿಹಿ ಬೇಕು? ನೀನೇ ಸಿಹಿ. ಸುಬ್ಬಿ ಇನ್ನೇನಾದರೂ ಹೇಳೋಕ್ಕೂ ಮುಂಚೆ ನಾವಿಲ್ಲಿಂದ ಹೋಗಬೇಕು. ಮಗ, ಸುಬ್ಬಿ ಸಿಕ್ಕಿದಾಳಲ್ಲ, ಸೀತಾ ಮನೇಲಿ ಗಾಬರಿ ಆಗಿರ್ತಾಳೆ. ನಡಿ ಹೊರಡೋಣ. ಅಷ್ಟು ಸೀತಂಗೆ ಫೋನ್ ಮಾಡಿ ಸಿಹಿ ಸಿಕ್ಕಿದ್ಲು ಅಂತ ಹೇಳ್ಬಿಡ್ತೇನೆ.